ನಿಮ್ಮ ಮನೆಯಲ್ಲಿ ಮಕ್ಕಳಿರ್ತಾರೆ, ಮಕ್ಕಳು ದೊಡ್ಡವರಾಗಿರ್ತಾರೆ, ಮದುವೆ ಆಗಿರಲ್ಲ. ಅಥವಾ ಗಂಡು ಮಕ್ಕಳಿತ್ತು ಅಂತಂದರೆ 35 ವರ್ಷ 40 ವರ್ಷ ಆದರೂ ಮದುವೆ ಆಗುವಂಥ ಯೋಗನೇ ಬಂದಿರಲ್ಲ. ಯಾಕೋ ಆಗಲ್ಲ. ಯಾಕೆ ಈ ಥರ ಆಗುತ್ತೆ? ಅಂಥವ್ರಿಗೆ ಮದುವೆ ಆಗಬೇಕು ಅಂತಂದರೆ, ಅಥವಾ ಬೇಗನೆ ಮದುವೆ ಆಗಬೇಕು ಅಂತಂದರೆ ಗೊತ್ತಲ್ಲ, ಇದಕ್ಕೇನು ಮಾಡಬೇಕು? ಅದ್ಭುತವಾದಂಥವನ್ನು ಹೇಳ್ಕೊಡ್ತೀನಿ. ಯಾವ ದಿನ ಬೇಕಾದ್ರೂ ಮಾಡ್ಬೋದು, ನಾ ಮಾಡಿ. ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವಿ ಚೇತ್ ಮಿಷ್ಟಪತಿ ಮಹಿ ತನ್ನೋ ಐಶ್ವರ್ಯ ಲಕ್ಷ್ಮಿ ಪ್ರಚೋದಯತೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನಾಗಿ ಮುದ್ರೆಗಳು. ಯಾವೊಂದು ಮುದ್ರೆ ಮಾಡಿದ್ರೆ ಅನ್ಕೊಳ್ಳಾಗುತ್ತೆ? ಡಿಪ್ರೆಷನ್ನು ಮತ್ತು ಬೇಜಾರು, ಮನಸ್ಸಿಗೆ ನೋವು. ಗುರುಗಳೇ ಯಾರೋ ಬೈದರು, ನೋವಾಗ್ತಾ ಇದೆ ಗುರುಗಳೇ, ಏನೋ ಒಂದು ನೆನಪು ಬಂದ್ಬಿಡುತ್ತೆ ಗುರುಗಳೇ, ಏನೋ ಬಂದ್ಬಿಟ್ಟು ಮೂಡೆಲ್ಲ ಆಫ್ ಆಗಿಬಿಟ್ಟಿದೆ ಗುರುಗಳೇ, ಏನೂ ತಲೆ ಕೆಡಿಸ್ಕೊಬಿಡಿ. ಗೊತ್ತಲ್ಲ, ಮನಸ್ಸಿಗೆ ಸಂಬಂಧ ಮನಸ್ಸು ಖಾಲಿ ಆಗಬೇಕು. ಖಾಲಿ ಆಗದೆ ನೀವು ಇಂಥ ಕೆಲಸ ಕಾರ್ಯಗಳನ್ನು ಮಾಡ್ಬೋದು. ನೆಗೆಟಿವ್ ಥಾಟ್ಸೇ ಬರಲ್ಲ ಈ ಒಂದು ಮುದ್ರೆನ ಮಾಡಿದ್ರೆ. ಯಾವ ಮುದ್ರೆ? ಆಕಾಶ ಮುದ್ರೆ ಅಂತಲ್ಲ. ಏನಿಲ್ಲ, ಸಿಂಪಲ್ಲಾಗಿ 15 ನಿಮಿಷ ಮಾಡಿ ಸಾಕು. ನಿಮಗೆ ಡಿಪ್ರೆಷನ್ನು, ಚಿಂತೆ, ಬೇಜಾರು, ದುಃಖ, ದುಮ್ಮಾನ, ನೆಗೆಟಿವ್ ಥಾಟ್ಸು, ಮಾನಸಿಕವಾಗಿ ಮೂಡ್ ಔಟ್ ಆಗೋದು, ಮಾನಸಿಕ ಒಂದು ಯಾವುದೇ ರೀತಿಯ ಸಮಸ್ಯೆ ಇದ್ರೂ ಕೂಡ ನಿವಾರಣೆ ಆಗುತ್ತೆ. ನಾನು ಹೇಳ್ಕೊಡೋಂಥ ಮುದ್ರೆಗಳು ಎಲ್ಲರೂ ಕೂಡ ಎಲ್ಲ ಸಮಸ್ಯೆಗೂ ಕೂಡ ಮಾಡ್ಬೋದು. ಒಂದೊಂದು ಮುದ್ರೆಗಳು ಕೂಡ 5-6 ರೀತಿಯಂಥ ಕಾಯಿಲೆಗಳನ್ನು ನಿವಾರಣೆ ಮಾಡುತ್ತೆ. ಯಾವುದು ಅಂತ ನೋಡುತ್ತೆ ಅಂದರೆ ಆಕಾಶ ಮುದ್ರೆ. ನೋಡಿ, ಹೆಬ್ಬೆರಳು ಪ್ಲಸ್ ಮಧ್ಯದ ಬೆರಳು, ತೋರ್ಬೆರಳು, ಉಂಗುರದ ಬೆರಳು, ಕಿರುಬೆರಳನ್ನು ನೇರವಾಗಿರುವಂತೆ ಎಚ್ಚರ ವಹಿಸಿದರೆ ಸಾಕು, ನಿಮಗೆ ಡಿಪ್ರೆಷನ್ನು ಕಡಿಮೆ ಆಗುತ್ತದೆ. ಮನಸ್ಸಿನ ಚಿಂತೆ, ಬೇಜಾರು, ದುಃಖ, ನಿದ್ರಾಹೀನತೆ, ಮನಸ್ಸಿಗೆ ಸಂಬಂಧಪಟ್ಟ ನಾನಾ ರೀತಿಯಾದ ತುಮುಲಗಳು, ಮನಸ್ಸಿನ ತುಲನೆ, ನಿಮ್ಗೆ ಹಿಂಸೆ ಆಗ್ತಾ ಇರ್ತದೆ, ಆದರೂ ಕೂಡ ಅದು ಯೋಚನೆ ಮಾಡ್ತಾ ಇರ್ತೀರ, ಬೇಡ ಅಂತೀರ, ಹೆಂಗಾರು ಅದು ಹೋದರೆ ಸಾಕಪ್ಪ ಅಂತ ಮತ್ತೆ ಅದನ್ನು ಯೋಚನೆ ಮಾಡ್ತಾರೆ, ಅದೆಲ್ಲ ಹೊರಟೋಗ್ಬಿಡುತ್ತೆ. ಆಕಾಶ ಮುದ್ರೆಯನ್ನು 15 ನಿಮಿಷ ಮಾಡಿ ಮನಸ್ಸು ಫ್ರೀಯಾಗಿರುತ್ತೆ, ಆರಾಮಾಗಿರುತ್ತೆ ಅಲ್ಲ. ಇದು ಇನ್ನೂ ಎಷ್ಟು ಮಾನಸಿಕವಾದಂಥ ಸಮಸ್ಯೆಗೆ ನೀವು ತಲೆನೇ ಕೆಡಿಸ್ಕೊಬೇಡಿ. ನಮ್ಮ ಶಿಬಿರಕ್ಕೆ ನೀವು ಅಟೆಂಡ್ ಮಾಡಿ, ನಿಮ್ಗೆ ಕ್ಯೂರ್ ಆಗುತ್ತೆ. ಅದಲ್ಲ, ಬೇಜಾರು, ಚಿಂತೆ, ದುಃಖ ಕಿತ್ತು ಬಿಸಾಕ್ಬಿಡ್ತೀನಿ. ಹಾಗಾಗಿ ಅದು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ, ತುಂಬ ಒಳ್ಳೆಯ ಇದು ವಿಶೇಷವಂತ ಮುದ್ರೆಯ ವಿಚಾರ. ನೋಡಿ, ಇವತ್ತು ನಿಮಗೊಂದು ಒಳ್ಳೆಯ ಸೀಕ್ರೆಟ್ ಹೇಳ್ಕೊಡ್ತೀನಿ. ಏನು ಅಂತಂದರೆ, ನೀವು ಯಾವುದನ್ನೇ ಒಂದು ಕಲಿಬೇಕಾಯ್ತು ಅಂತಂದರೆ ನಿಮ್ಮ ಮಕ್ಕಳಿಗೆ ಇದನ್ನು ಹೇಳ್ಕೊಡಿ. ಯಾಕಂದರೆ ಎಕ್ಸಾಮ್ ಟೈಮ್ ಹತ್ರ ಬರ್ತಾಯಿದೆ. ಏನು ಅಂತಂದರೆ, ಮಕ್ಕಳು ಯಾವುದೇ ಒಂದು ಪಾಠನ ಆಗಲಿ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು, ಹೇಳ್ಕೊಟ್ಟಿರ್ತಾರೆ, ಅದು ಮರ್ತೋಗ್ಬಾರ್ದು ಅಂತಂದರೆ ಬಯಾರ್ಟ್ ಮಾಡಬೇಕು ಅಂತ, ಗಟ್ಟು ಮಾಡಬೇಕು ಅಂತ ಹೇಳ್ತಾರೆ. ಬಯಾರ್ಟ್ ಮಾಡಬೇಕು ಅಂತ. ಬಯಾರ್ಟ್ ಅಂತಂದರೆ ಬಾಯಿಯಿಂದ ಹರ್ಟ್ ಅಲ್ಲ, ಬಾಯಿಯಿಂದ ಸುಮ್ಮನೆ ಬಯಾರ್ಟ್ ಮಾಡಿದ್ರೆ ಬಾಯಿ ಹರ್ಟ್ ಆಗುತ್ತೆ, ಅದಲ್ಲ ಅದು. ಬಯಾರ್ಟ್ ಅಂದರೆ ಏನು ಗೊತ್ತಾ? ಬೈ ಹಾರ್ಟ್ ಅಂದರೆ ಹೃದಯಪೂರ್ವಕವಾಗಿ ಅದನ್ನು ಓದು ಅಂತ ಹೇಳೋದು. ಬಯಾರ್ಟ್ ಅಂದರೆ ಸುಮ್ಮನೆ ಗಟ್ಟು ಹೇಳಿದ್ದೆ 100 ಸರಿ ಹೇಳೋದಲ್ಲ. ನೋಡಿ, ನೀವು ಯಾವುದೋ ಒಂದು ಪೊಯಮ್ಮು ಅಥವಾ ಶ್ಲೋಕ ಅಥವಾ ನೀವು ಏನೋ ಒಂದನ್ನು ನೀವು ಕಲ್ತ್ಕೊಳ್ಬೇಕು ಅಂತಂದರೆ, ನೀವು ಅದನ್ನು ಒಂದು 100 ಸರಿ, 150 ಸರಿ, 200 ಸರಿ ಅದನ್ನು ಹೇಳ್ತೀರಾ, ಅದು ಇನ್ನೂ ಜಾಸ್ತಿ ಸರಿ ಹೇಳ್ತೀರಾ, ಅದನ್ನು ಗಟ್ಟು ಮಾಡೋದು ಅಂತ ಹೇಳ್ತಾರೆ, ಗೊತ್ತಲ್ಲ. ಆದರೆ ನೀವು ಹೃದಯಪೂರ್ವಕವಾಗಿ 10 ಸರಿ ನೀವು ಆ ಶ್ಲೋಕವನ್ನು ಓದಿದ್ರೆ ಸಾಕು, ನಿಮಗೆ ಆ ಶ್ಲೋಕ ಬಂದ್ಬಿಡುತ್ತೆ. ತುಂಬ ಪ್ರೀತಿಯಿಂದ, ತುಂಬ ಹೃದಯಪೂರ್ವಕವಾಗಿ ಮನನ ಮಾಡ್ಕೊಂಡು, ಅದು ಅರ್ಥ ತಿಳ್ಕೊಂಡು, ಎಷ್ಟು ಚೆನ್ನಾಗಿದೆ ಅಂತ ಒಂದು 10 ಸರಿ ಹೇಳಿ, ಈ ಶ್ಲೋಕ ಎಷ್ಟು ಚೆನ್ನಾಗಿದೆ ಅಲ್ಲ, ಅಬ್ಬಾ ಸೂಪರ್ ಅಂತ ಅಂದ್ಕೊಂಡು ಕೇವಲ 10 ಬಾರಿ ಓದಿ, ನಿಮಗೆ ತಲೆಗೆ ಬಂದ್ಬಿಡುತ್ತೆ. ಮಕ್ಳಿಗೂ ಅಷ್ಟೇ. ಇವಾಗ ನಾನು ಒಂದು ಸಬ್ಜೆಕ್ಟಲ್ಲಿ, ಅಂದರೆ ಎಕ್ಸಾಂಪಲ್ ಕನ್ನಡ ಸಬ್ಜೆಕ್ಟಲ್ಲಿ ನಾನೇನು ಮಾಡ್ತೀನಿ, ನಾನು ಚಿಕ್ಕ ಏಜಲ್ಲಿ ತುಂಬ ಕಡಿಮೆ ಮಾರ್ಕ್ಸ್ ತೆಗಿತಾ ಇದ್ದೆ, ತುಂಬ ಕಡಿಮೆ ಮಾರ್ಕ್ಸು. ಇವನ್ ನಾನು ನನ್ನ ಮದರ್ ಟಂಗು ಕನ್ನಡ ಆಗಿ, ನಮ್ಮ ತಂದೆ ಕನ್ನಡ ಟೀಚರ್ ಆಗಿ ನಾನು ಕನ್ನಡದಲ್ಲಿ ಮಾರ್ಕ್ಸ್ ತೆಗಿತಿದ್ದೆ. 7ನೇ ಕ್ಲಾಸ್ವರೆಗೂ ಕಡಿಮೆ ಮಾರ್ಕ್ಸ್ ತೆಗಿತಾ ಇದ್ದೆ. ಆಮೇಲೆ ನನಗೇನಾಗೋಯ್ತು, ಇಲ್ಲ ನಾನು ಕನ್ನಡದವನಾಗಿ ಕನ್ನಡ ಮಾರ್ಕ್ಸ್ದು, ನಾನು ಇಂಗ್ಲೀಷ್ ಮೀಡಿಯಮಲ್ಲಿ ಓದಿದ್ದೆ, ಕನ್ನಡದಲ್ಲಿ ನಾನು ಕಡಿಮೆ ತೆಗೆದು, ಮದರ್ ಟಂಗು ಬೇರೆಯವ್ರ ಮದರ್ ಟಂಗ್ ಬೇರೆ ಇತ್ತು ಅಂತಂದರೆ ಅದು ಪರವಾಗಿಲ್ಲ, ಆದರೆ ನನ್ನ ಒಂದು ಮದರ್ ಟಂಗು ಕನ್ನಡ ಆಗಿ ನಾನು ತೆಗಿಬಾರ್ದು ಕಡಿಮೆ ಮಾರ್ಕ್ಸು, ಇಲ್ಲ ಪವರ್ಫುಲ್ಲಾಗಿ ನಾನು ಏನೋ ಜಾಸ್ತಿ ಮಾರ್ಕ್ಸ್ ತೆಗಿಲೇಬೇಕು ಅಂತ ನಾನು ಡಿಸೈಡ್ ಮಾಡಿ ಕನ್ನಡದ ಮೇಲೆ, ಕನ್ನಡ ಭಾಷೆಯ ಮೇಲೆ ತುಂಬ ಅಭಿಮಾನ ಇಟ್ಕೊಂಡೆ. ನೋಡಿ, ಅವತ್ತು ನಾನು ಅಭಿಮಾನ ಇಟ್ಕೊಂಡಿದ್ದು, ನಾನು ಇವತ್ತು ನಾನು 25 ಪುಸ್ತಕವನ್ನು ಬರೆಯೋದಕ್ಕೆ ದಾರಿ ಆಯಿತು.
ತುಂಬ ಅಭಿಮಾನ ಇಟ್ಕೊಂಡೆ. ಕನ್ನಡ ಪುಸ್ತಕವನ್ನು ಪೂಜೆ ಮಾಡ್ತಾಯಿದ್ದೆ. ಕರ್ನಾಟಕದ ಒಂದು ಬಾವುಟವನ್ನು ಮನೆ ಮುಂದೆ ನಾನು ಸಿಕ್ಕಿಸ್ತಾ ಇದ್ದೆ ಮತ್ತು ಮನೆ ಒಳಗಡೆ ಸಿಕ್ಕಿಸ್ತಾ ಇದ್ದೆ. ಅದನ್ನು ನಾನು ನಮಸ್ಕಾರ ಮಾಡ್ತಾಯಿದ್ದೆ, ಪ್ರೀತಿಸ್ತಾ ಇದ್ದೆ, ಗೌರವಿಸ್ತಾ ಇದ್ದೆ. ನಾನು ಕನ್ನಡ ಅಭಿಮಾನಿ ಅಂತ ಹೇಳ್ತಾ ಇದ್ದೆ, ನಾನು ಕನ್ನಡಿಗ ಅಂತ ಹೇಳ್ತಾ ಇದ್ದೆ. ನಮ್ಮ ಫ್ರೆಂಡ್ಸು ಯಾರು ಕ್ಲಾಸಲ್ಲಿ ಬೇರೆ ಭಾಷೆ ಮಾತಾಡ್ತಾಯಿದ್ದೆ, ಈ ಕನ್ನಡದಲ್ಲಿ ಮಾತಾಡು ನೀನು ಅಂತ ನಾನು ಬೈದು ಹೇಳ್ತಾ ಇದ್ದೆ. ಈ ಥರ ಒಂದು ಪ್ರೀತಿ ಇಟ್ಕೋತಾ ಇದ್ದೆ. ಆ ಥರ ಪ್ರೀತಿ ಇಟ್ಕೊಂಡು ಏನಾಗೋಯ್ತು ಅಂತಂದರೆ ನನ್ನ ಕನ್ನಡ ಸಬ್ಜೆಕ್ಟ್ ತುಂಬ ಫೇವ್ರೇಟ್ ಆಗೋಯಿತು. ಅದರ ಒಳ್ಳೆ ಮಾರ್ಕ್ಸ್ ತೆಗಿತಾ ಇದ್ದೆ ನಾನು, ಗೊತ್ತಾಯ್ತಲ್ಲ. 100ಕ್ಕೆ SLC ನನ್ನ ಮಾರ್ಕ್ಸ್ಗೆ ಅಂತಂದರೆ 125 SLCಲಿ 125 ಮಾರ್ಕ್ಸು ಕನ್ನಡ ಸಬ್ಜೆಕ್ಟ್ಗೆ. ನಾನೇನು ಮಾಡಿದ್ದೆ ಅಂತಂದರೆ, ಆದರೆ 140 150 ಮಾರ್ಕ್ಸ್ವರೆಗೂ ಕೊಡ್ತಾರೆ. ಅಂದರೆ ಈ ಪ್ರಶ್ನೆಗೆ 4ಕ್ಕೆ ಮಾತ್ರ ಬರೀರಿ ಅಂದರೆ ಒಂದು 5 ಪ್ರಶ್ನೆ ಕೊಟ್ಟಿರ್ತಾರೆ, 4ಕ್ಕೆ ಮಾತ್ರ ಉತ್ತರಿಸಿ ಅಂತ ಕೊಟ್ಟಿರ್ತಾರೆ. ನೀವು ಯಾವ್ದಾದ್ರು ಒಂದು ಆರಿಸ್ಕೊಂಡು ಒಂದನ್ನೇ ಬಿಡ್ಬೋದು. ಆ ಥರದ್ದು ಚಾಯ್ಸಸ್ ಇತ್ತು. ನಾನೇನು ಮಾಡ್ತಾಯಿದ್ದೆ ಅಂತಂದರೆ 3 ಅವರು ಎಕ್ಸಾಮ್ ಇತ್ತು ಅಂತಂದರೆ 2 ಅವರ್ ಒಳಗಡೆ ನಾನು 150 ಮಾರ್ಕ್ಸ್ಗೂ ಕೂಡ ಬರಿತಾಯಿದ್ದೆ. ಒಂದು ಎಕ್ಸ್ಟ್ರಾ ಕ್ವಶನ್ಗೂ ಕೂಡ ನಾನು ಬರಿತಾಯಿದ್ದೆ. ಬೇರೆ ಸಬ್ಜೆಕ್ಟ್ಗೆಲ್ಲ ಕಡಿಮೆ ಮಾರ್ಕ್ಸು, ಅಂದರೆ ಕಡಿಮೆ ತುಂಬ ನಿಧಾನ ತಗೋತೆ. ಆದರೆ ಇದಕ್ಕಂತೂ ತುಂಬ ಬೇಗ ಬರೆದು ಬಿಡ್ತಾಯಿದ್ದೆ. ಮತ್ತು 100 ಇತ್ತು ಅಂತ 150 ಮಾರ್ಕ್ಸ್ಗೂ ಕೂಡ ಬರಿತಾಯಿದ್ದೆ. ಬ್ಯೂಟಿಫುಲ್ಲಾಗಿ ಹ್ಯಾಂಡ್ ರೈಟಿಂಗ್ ಬರೀತಾಯಿದ್ದೆ. ಮತ್ತು ಆದರೆ ನನಗೆ ಮಾರ್ಕ್ಸ್ ಎಷ್ಟು ಗೊತ್ತಾ ಬಂದಿತ್ತು SLC 125ಕ್ಕೆ 150 ಮಾರ್ಕ್ಸ್ಗೂ ಬರೆದಿದ್ದೀನಿ. ಕನಿಷ್ಠ ಪಕ್ಷ 120 122 ಮಾರ್ಕ್ಸ್ ಅವರು ಬರಬೇಕು ಅಂತ ನನ್ನ ಮನಸ್ಸಲ್ಲಿತ್ತು. ಆದರೆ ನನಗೆ ಬಂದಿದ್ದು 96 ಮಾರ್ಕ್ಸ್, 96 ಮಾರ್ಕ್ಸ್. ಇನ್ನೂ 30 ಮಾರ್ಕ್ಸ್ ಎಲ್ಲೋಯಿತು ಅಂತ ನೋಡಿದ್ರೆ ನಾನು ಸ್ಪೆಲ್ಲಿಂಗ್ಸ್ನ ಮಿಸ್ಟೇಕ್ ಮಾಡ್ತಾಯಿದ್ದೆ. ಪದಗಳಲ್ಲಿ ಲಾನಕ್ಕೆ ಲಾ ಬರಿತಾ ಇದ್ದೆ. ಆಮೇಲೆ ರಸ್ವಸ್ವರ, ದೀರ್ಘಸ್ವರ ಇದೆಲ್ಲ ಸ್ವಲ್ಪ ಒಂಚೂರು ಮಿಸ್ಟೇಕ್ ಮಾಡ್ತಾಯಿದ್ದೆ. ಯಾಕಂದರೆ ನಮ್ಗೆ ಇಂಗ್ಲೀಷ್ ಮೀಡಿಯಮ್ ಬೇಸಿಕ್ ಅದನ್ನು ಮಕ್ಕಳಿಗೆ ಕನ್ನಡವನ್ನು ಒತ್ತಿ ಅಕ್ಷರ, ದೀರ್ಘಾಕ್ಷರ, ಆ ಅಂದರೆ ಏನು, ಹಾ ಅಂದರೆ ಏನು, ಅಕ್ಕಿ ಹಕ್ಕಿ ಏನು, ಇದು ಅಕ್ಕಿ, ತಿನ್ನೋ ಅಕ್ಕಿ. ಹಕ್ಕಿ ಅಂದರೆ ಪಕ್ಷಿ ಅಂತ. ಆ ಅಕ್ಕಿ, ತಿನ್ನೋ ಅಕ್ಕಿಗೆ ನಾನು ಹಕ್ಕಿ ಅಂತ ಬರಿತಾ ಇದ್ದೆ. ಆ ಹಕ್ಕಿಗೆ ತಿನ್ನೋದು ಆ ಅಂತ ಬರಿತಾ ಇದ್ದೆ, ಗೊತ್ತಲ್ಲ. ಲಾಗೆ ಲಾಲಿ ಅಂತ ಲಾಳಿ ಅಂತ ಬರಿತಾ ಇದೆ. ಈ ಥರ ಸಣ್ಣ ಪುಟ್ಟ ಮಿಸ್ಟೇಕ್ ಮಾಡಿ ಕರೆಕ್ಷನ್ ಮಾಡೋರಿಗೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದವ್ರಿಗೆ ಏನು ಅನಿಸುತ್ತೆ, ತಪ್ಪು ಅನಿಸ್ಬಿಡುತ್ತೆ. 10 ಮಾರ್ಕ್ಸ್ ಕೊಡೋ ಕಡೆ 6-7 ಮಾರ್ಕ್ಸ್ ಕೊಡ್ತಾರೆ. ಈ ಥರ ಮಾಡಿ ನನ್ನ ಮಾರ್ಕ್ಸ್ ಹೋಯಿತು. ಹಾಗಾಗಿ ನೀವೇನು ಮಾಡಿ, ನೀವು ಯಾವುದೇ ಒಂದು ವಿದ್ಯೆನ ಕಲಿಬೇಕು, ನೀವು ಕಾರ್ ಡ್ರೈವಿಂಗ್ ಕಲಿತೀರಾ ಅಥವಾ ಈಜು ಕಲಿಬೇಕು ಅಂದ್ಕೊಂಡಿದ್ದೀರಾ ಅಥವಾ ಇನ್ನೇ ಏನೋ ಒಂದು ಕಲಿಬೇಕು ಅಂದರೆ ನೀವು ತುಂಬ ಅದನ್ನು ಪ್ರೀತಿಸ್ಬಿಡಿ, ಪಂಚಪ್ರಾಣ ಅಂದ್ಕೊಳ್ಳಿ. ನನಗೆ ಅದು ಬಿಟ್ಟರೆ ಅದನ್ನು ಕಲಿಯೋವರೆಗೂ ನನಗೆ ಬಿಟ್ಟರೆ ಇನ್ನೇನೂ ಕೆಲಸ ಇಲ್ಲ ಅಂತ ಅಂದ್ಕೊಳ್ಳಿ. ನಿಮ್ಮ ಕೆಲಸ ಸೂಪರ್ ಆಗುತ್ತೆ, ಬೇಗ ಕಲ್ತು ಬಿಡ್ತೀರ. ಡ್ರಾಯಿಂಗ್ ಬರೀಬೇಕು ಅಷ್ಟು, ನನಗೆ ಅದೊಂದೇ, ಅದು ಬಿಟ್ಟರೆ ಇನ್ನೇನು ಕೆಲಸ ಇಲ್ಲ ನನಗೆ, ಅದೇನೇನೂ ಇಲ್ಲ ಅಂತ ಅಂದ್ಕೊಬಿಟ್ರೆ ಸೂಪರಾಗಿ ಮಾಡ್ತೀರ, ಗೊತ್ತಲ್ಲ. ಹಾಗಾಗಿ ಅದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗುತ್ತೆ. ನೀವು ಬೈ ಹಾರ್ಟನ್ನು ಗಟ್ಟಿ ಮಾಡಬೇಡಿ. ಮಕ್ಕಳಿಗೆ ಹೇಳಿ ಬೈ ಹಾರ್ಟಿಂದ ಮಾಡಿ. ತುಂಬ ಪ್ರೀತಿಸ್ಬಿಟ್ರೆ ನೀವು ಅರ್ಥ ತಿಳ್ಕೊಳಕ್ಕೆ ಹೋಗ್ತೀರಾ, ರಿಸರ್ಚ್ ಮಾಡೋಕ್ಕೆ ಹೋಗ್ತೀರಾ, ಅಭಿಮಾನ ಇಟ್ಕೊಂಡೆ, ಗೊತ್ತಲ್ಲ. ಮಾಡಿ, ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗತ್ತೆ. ಇನ್ನು ನಿಮ್ಮ ಮನೆಯಲ್ಲಿ ಮಕ್ಕಳಿರ್ತಾರೆ, ಮಕ್ಕಳು ದೊಡ್ಡವರಾಗಿರ್ತಾರೆ, ಮದುವೆ ಆಗಿರಲ್ಲ. ಅಥವಾ ಗಂಡು ಮಕ್ಕಳಿತ್ತು ಅಂತಂದರೆ 35 ವರ್ಷ 40 ವರ್ಷ ಆದರೂ ಮದುವೆ ಆಗುವಂಥ ಯೋಗನೇ ಬಂದಿರಲ್ಲ. ಯಾಕೋ ಆಗಲ್ಲ. ಯಾಕೆ ಈ ಥರ ಆಗುತ್ತೆ ಅಂತಂದರೆ ಏನೋ ಜಾತಕದಲ್ಲಿ ದೋಷ ಇರುತ್ತೆ ಅಥವಾ ಟೈಮ್ ಸರಿ ಇರಲ್ಲ, ಈ ಥರದ್ದೆಲ್ಲ ಆಗುತ್ತೆ. ಅಂಥವ್ರಿಗೆ ಮದುವೆ ಆಗಬೇಕು ಅಂತಂದರೆ ಅಥವಾ ಬೇಗನೆ ಮದುವೆ ಆಗಬೇಕು ಅಂತಂದರೆ, ಗೊತ್ತಲ್ಲ, ಇದಕ್ಕೇನು ಮಾಡಬೇಕು? ಅದ್ಭುತವಾದ ತಂತ್ರವನ್ನು ಹೇಳ್ಕೊಡ್ತೀನಿ. ಯಾವ ದಿನ ಬೇಕಾದ್ರೂ ಮಾಡ್ಬೋದು, ನಾ ಮಾಡಿ. ಏನು ಮಾಡಬೇಕು ಅಂತಂದರೆ, ಈ ದೇವರ ಒಂದು ವಿಗ್ರಹಕ್ಕೆ, ಫೋಟೋಗೆ ನೀವು ಗೆಜ್ಜೆ ವಸ್ತ್ರ ಅಂತ ಬರುತ್ತೆ. ಅದೇ ಹತ್ತಿಯಲ್ಲಿ ಮಾಡಿರ್ತಾರೆ. ಹತ್ತಿಯನ್ನು ಬತ್ತಿ ಥರ ಮಾಡಿಕೊಂಡು ಮಧ್ಯ ಹಿಂಗೆ ಕುಂಕುಮ ಹಾಕಿ ಹಿಂಗೆಲ್ಲ ಮಾಡಿರ್ತಾರೆ. ಇವತ್ತು ಗೆಜ್ಜೆ ವಸ್ತ್ರ ಅಂತಂತ ಕೇಳಿದ್ರೆ ಕೊಡ್ತಾರೆ. ಅದನ್ನು ದೇವರ ಫೋಟೋಗೆ ಹಾಕಿರಬೇಕು. ಹಾಕಿ ಪೂಜೆ ಮಾಡಿ ನೆಕ್ಸ್ಟ್ ಡೇ ಅದನ್ನು ಎತ್ತಿಟ್ಕೊಳ್ಳಿ, ಗೊತ್ತಲ್ಲ. ಇದನ್ನು ನೀವೇನು ಮಾಡಬೇಕು, ಆ ಫೋಟೋವನ್ನು ಎತ್ಕೊಂಡು
ಗೆಜ್ಜೆ ವಸ್ತ್ರವನ್ನು ನೀವು ಫೋಟೋಯಿಂದ ಹಾಕಿ ಪೂಜೆ ಮಾಡಿದ ನಂತರ ಅದೇನೋ ಒಂದು ದೈವಶಕ್ತಿ ಬಂದೆ ಸಂಕಲ್ಪ ಮಾಡ್ಕೊಳ್ಳಿ ಒಂದು ಸರಿ. ಆಮೇಲೆ ನೀವೇನು ಮಾಡಿ ಅಂತಂದರೆ ಒಂದು ಹಳದಿ ಬಟ್ಟೆ ತೊಗೊಳ್ಳಿ. ಆ ಹಳದಿ ಬಟ್ಟೆಯಲ್ಲಿ ನೀವೇನು ಮಾಡಬೇಕು ಅಂತಂದರೆ ಈ ಒಂದು ಗೆಜ್ಜೆ ವಸ್ತ್ರವನ್ನು ಇಡಬೇಕು, ರೌಂಡ್ ಸುರುಳಿ ಸುತ್ತಿ ಅದನ್ನ ಇಡಬೇಕು. ಆಮೇಲೆ 9 ಅರಿಶಿಣದ ಕೊಂಬು ಅಂದರೆ ಕುಜ, ಮತ್ತು ಹಳದಿ ಅಂದರೆ ಗುರುಬಲ ಬರಬೇಕು, ಮತ್ತು ಕುಜ ಒಂದು ಉಚ್ಚ ಸ್ಥಾನದಲ್ಲಿತ್ತು, ಬೇಗ ಮದುವೆ ಆಗಿಬಿಡುತ್ತೆ. ಅದೆಲ್ಲ ಬರೋದಕ್ಕೋಸ್ಕರ ಅದು ತಂತ್ರ, ಅದು ನಿಮ್ಗೆ ಗೊತ್ತಾಗಲ್ಲ. ಬಟ್ ನೀವು ಏನು ನಾನು ಹೇಳಿದ್ದೀನ ನೀವು ಮಾಡಿ ಸುಲಭವಾಗಿ ಮಾಡಿ ನಿಮ್ಗೆ ಬೇಗ ಸಂಕಲ್ಪ ಮಾಡಿ ನಿಮ್ಮ ಕೆಲಸ ಆಗುತ್ತೆ. ಅದು ಹೆಂಗೆ ಏನು ಯಾವಾಗ ಯಾವ ರೀತಿ ಆಗುತ್ತೆ ಅದೆಲ್ಲ ನಾವು ತಲೆ ಕೆಡಿಸ್ಕೊತೀವಿ, ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಡಾಕ್ಟ್ರ್ ಏನು ಹೇಳ್ತಾರೆ, ಆಪ್ರೇಷನ್ ಮಾಡಿ ಅದು ಹೆಂಗಾಗುತ್ತೆ ಯಾವ ರೀತಿ ಹಿಂಗೆ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಹಿಂಗಾಗ್ಬಿಡ್ತದೆ ಅಂತಂದರೆ ಖಂಡಿತ ವಾಸಿ ಆಗೋಲ್ಲ, ಆಪ್ರೇಷನ್ ಮಾಡಬೇಕು. ನೀವೇನು ಮಾಡಿ ಅಂತಂದರೆ ಗೆಜ್ಜೆ ವಸ್ತ್ರವನ್ನು ಹಾಕಿ ಅದರ ಮೇಲೆ 9 ಅರಿಶಿಣದ ಕೊಂಬನ್ನು ಇಡಬೇಕು. ಹೇಳಿ 9 ಅರಿಶಿಣದ ಕೊಂಬನ್ನು ಅದಕ್ಕೆ ಇಡಬೇಕು. ಅದಾದ ನಂತರ ಅದಕ್ಕೆ ಸ್ವಲ್ಪ ಕುಂಕುಮವನ್ನು ಅದರ ಮೇಲೆ ಹಾಕಬೇಕು, ಗೆಜ್ಜೆ ವಸ್ತ್ರ. ಆಮೇಲೆ ನೀವು ಇನ್ವೇಟ್ ಮಾಡಬೇಕು ಅಂತ ಅದನ್ನು 3 ಅದೇ ಗಂಟನ್ನು ನೀಟಾಗಿ ಕಟ್ಟಬೇಕು. ಬಿಳಿ ದಾರ ಅಥವಾ ಹಳದಿ ದಾರದಲ್ಲಿ ಇದನ್ನು ಕಟ್ಟಬೇಕು. ಯಾವ ದಾರ ಆದರೂ ಯಾವುದೇ ದಾರ ಆದರೂ ಕಟ್ಬೋದು. ನಾನು ಹೇಳಿಲ್ಲ ಅಂತಂದರೆ ಇಂಥ ಸರಿ ಇಲ್ಲ ಅಂತಂದರೆ ನೀವು ಯಾವ ದಾರದಲ್ಲಿ ಕೊಟ್ಟು ಹೇಳಿದ್ದೀನಿ ಅಂತಂದರೆ ಅಂಥ ದಾರದಲ್ಲೇ ಕಟ್ಟಬೇಕು ಅಂತ ಆಗ್ತದೆ. ಅಂಡರ್ಸ್ಟುಡ್. ಹೆಂಗಾಗುತ್ತೆ ಏನು ಅಂತ ಭಾಳ ಚೆನ್ನಾಗಿ ಮಾಡಿ ಅದನ್ನು ಮಾಡಿ. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂತಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ, ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ, ಸಾಲ ಮಾಡಿಬಿಟ್ಟಿದ್ದೀವಿ, ಸಾಲಗಾರರು ಫೋನ್ ಮೇಲೆ ಫೋನು ಮೆಸೇಜ್ ಮೇಲೆ ಮೆಸೇಜ್, ಮನೆ ಹತ್ರ ಬಂದು ಕೂಗಾಡ್ತೀನಿ ಗಲಾಟೆ ಮಾಡ್ತೀನಿ ಅಂತಾರೆ, ಏನು ಮಾಡೋದು ಅಂತದೇ ಗೊತ್ತಾಗ್ತಾ ಇಲ್ಲ ಗುರುಗಳೇ ಅಂತ. ಅದಕ್ಕೆಲ್ಲ ನೀವು ತಲೆನೇ ಕೆಡಿಸ್ಕೋಬೇಡಿ. ಅದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಅಂತ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ತೆಗೆದುಕೊಂಡು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೆ ಆಯಿತು ಅಂತಂದರೆ ಅದು ಎಂಥದ್ದೇ ಹಣಕಾಸಿನ ಸಮಸ್ಯೆ ಇದ್ದರೂ ಕೂಡ ನಿವಾರಣೆ ಆಗುತ್ತೆ. ಭಾಳಷ್ಟು ಜನ ಹೇಳ್ತಾರೆ, ಗುರುಗಳೇ ನಿಮ್ಗೆ ಹಣಕಾಸಿನ ಸಮಸ್ಯೆ ಏನಂಥದ್ದಿಲ್ಲ, ಸಾಲಗಿಲ್ಲ ಏನೂ ಮಾಡಿಲ್ಲ, ಆದರೆ ಇಂಪ್ರೂವ್ಮೆಂಟ್ ಆಗಿಲ್ಲ, ಒಂದು ಸೈಟ್ ತೊಗೊಂಡಿಲ್ಲ, ಮನೆ ಕಟ್ಟಿಲ್ಲ, ಮಕ್ಕಳು ಓದಬೇಕು, ಎಜುಕೇಷನ್ ಒಂದು 10-15 ಲಕ್ಷ ಖರ್ಚಾಗುತ್ತೆ ಅಂತೆ. ಅದಿಲ್ಲ ಗುರುಗಳೇ, MBA ಅದು ಇದು ಮಾಡಬೇಕು, ಮಕ್ಕಳಿಗೆ ಮದುವೆ ಮಾಡಬೇಕು, ಒಂದು 15 ಲಕ್ಷ ಖರ್ಚಾಗುತ್ತೆ, ಅದಿಲ್ಲ ಗುರುಗಳೇ. ಬಟ್ ಊಟ ತಿಂಡಿ ಬಟ್ಟೆಗೆ ಏನು ತೊಂದರೆ ಇಲ್ಲ. ನಮ್ಮ ಫ್ರೆಂಡ್ಸು ರಿಲೇಟಿವ್ಸು ಅಥವಾ ನಮ್ಮ ಕಣ್ಣು ಮುಂದೆ ಬೆಳೆದಿರೋಂಥ ಹುಡುಗರುಗಳು ಕಾರು ಗೀರು ತೊಗೊಂಡು ಒಡವೆಗಳನ್ನ ಮಾಡಿಸ್ಕೊಂಡು ಒಳ್ಳೆ ಸೈಟ್ ಗೀಟ್ ಮಾಡ್ಕೊಂಡು ತುಂಬ ಫಾರಿನ್ ಟೂರ್ಗೆಲ್ಲ ಬಂದು ತುಂಬ ಚೆನ್ನಾಗಿದ್ದಾರೆ ಗುರುಗಳೇ. ನಾವು ಬುದ್ಧಿ ಹೇಳಿರೋಂಥ ಹುಡುಗರುಗಳು, ಅದು ನಾವಿನ್ನೂ ಹಂಗೇ ಇದ್ದೀವಿ ಗುರುಗಳೇ. ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಗುರುಗಳೇ. ಅದಕ್ಕೋಸ್ಕರ ಯಾವುದಾದ್ರು ಒಂದು ಪವರ್ಫುಲ್ ಆಗಿರೋಂಥದ್ದು ಏನಾದ್ರು ಮಾಡಿಕೊಡಿ ಗುರುಗಳೇ. ಅದಕ್ಕೂ ಕೂಡ ನೀವು ತಲೆ ಕೆಡಿಸ್ಕೊಳ್ಳೋದಕ್ಕೂ ಕೂಡ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ನೀವು ಮನೆ ಪ್ರತಿಷ್ಠಾಪನೆ ಮಾಡಿದ್ದರೆ ನಿಮ್ಮ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಇದೆಲ್ಲ ಇದಕ್ಕೆ ಕೊರಿಯಲ್ಲಿ ಕಳಿಸೋದಕ್ಕಾಗೋದಿಲ್ಲ, ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡು ಹೋಗಬೇಕು. ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೈಲಿಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದು ಏನೂ ಇಲ್ಲ. ಇಟ್ಟರೆ ಸಾಕು ಕೆಲಸ ಆಗುತ್ತೆ. ದೇವ್ರ ಮನೆಯಲ್ಲಾರು ಇಡ್ಬೋದು, ಬೀರಿನಲ್ಲಾರು ಕೂಡ ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಏನಿಲ್ಲ. ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೀತೆ ಅಂತ ಒಂದು ಅದ್ಭುತವಾದಂತಹ ಒಂದು ಯಂತ್ರ ನೋಡಿ. ಕರ್ಮ ಕಳೆದಿದ್ರೆ ಮಾತ್ರ ಇದನ್ನು ತೊಗೊಂಡೋಗೋಕ್ಕಾಗೋದು, ಎಲ್ಲರೂ ಕೂಡ ಸುಲಭವಾಗಿ ತೊಗೊಂಡೋಗೋಕ್ಕಾಗಲ್ಲ. ನಿಮ್ಮ ಅಷ್ಟಲಕ್ಷ್ಮಿ ಯಂತ್ರ ಇತ್ತು ಅಂತಂದರೆ ನಿಮ್ಮ ಹಣಕಾಸಿನ ಸಮಸ್ಯೆ ಮರೆತುಬಿಡಿ, ಬೇರೆ ಕಡೆ ಕಾನ್ಸಂಟ್ರೇಟ್ ಮಾಡಿ. ಆ ರೀತಿ ನಿಮಗೆ ದುಡ್ಡು ಬರುತ್ತೆ. ಎಂಥ ಸಾಲ ಇದ್ರೂ ಕೂಡ ತೀರೋಗ್ಬಿಡುತ್ತೆ. ಒಂದು 10 ಬಾರಿ ಸಂಕಲ್ಪ ಮಾಡ್ಕೊಳ್ಳಿ, 11ನೇ ಬಾರಿ ಹೇಗೂ ನಿಮ್ಮ ಮನೆಯಲ್ಲಿ ಅಷ್ಟಲಕ್ಷ್ಮಿ ಯಂತ್ರ ಇರುತ್ತೆ, ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗೇ ಆಗುತ್ತೆ ಅಲ್ಲ. ಹಾಗಾಗಿ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆ ಪ್ರತಿಷ್ಠಾಪನೆ ಮಾಡಿ ನಿಮ್ಮ ಎಲ್ಲ ರೀತಿಯಂಥ ಹಣಕಾಸಿನ ಸಮಸ್ಯೆಯನ್ನು ಬಗೆಹರಿಸ್ಕೊಬಿಡಿ. ಗಂಟನ್ನು ಕಟ್ಟಬೇಕು. ಕಟ್ಟಿಬಿಟ್ಟು ನೀವೇನು ಮಾಡಬೇಕು ಅಂತಂದರೆ ಅದನ್ನು ನೀವೇನು ಮಾಡಬೇಕು ಅಂತಂದರೆ ಈ ಕೊಬ್ಬರಿ ಇದೆಯಲ್ಲ, ಒಣಕೊಬ್ಬರಿ, ಆ ಒಣಕೊಬ್ಬರಿನ ಅರ್ಧ ಕಟ್ ಮಾಡಿ, ಆ ಕೊಬ್ಬರಿಯ ಅರ್ಧ ಕಟ್ ಮಾಡಿರ್ತಾರೆ ಒಳಗಡೆ ಇರುತ್ತಲ್ಲ, ಆ ಕೊಬ್ಬರಿಯನ್ನು ಅರ್ಧ ಕಟ್ ಮಾಡಿ ಮನೆಗೆ ಯೂಸ್ ಮಾಡ್ಕೊಳ್ಳಿ. ಇನ್ನೊಂದು ಒಣ ಕೊಬ್ಬರಿ ಇರುತ್ತಲ್ಲ, ಅರ್ಧ ಭಾಗ ಹೋಳಿರುತ್ತಲ್ಲ, ಅದ್ರ ಒಳಗಡೆ ಇಡಬೇಕು. ಈ ಗಂಟನ್ನು ಇಡಬೇಕು. ಈ ಗಂಟನ್ನು ಇಟ್ಬಿಟ್ಟು ನೀವು ಇದನ್ನು ಏನು ಮಾಡಬೇಕು ಅಂತಂದರೆ ಮನೆಯಲ್ಲಿ ಈಶಾನ್ಯ ಮೂಲೆಯಲ್ಲಿ ಇವತ್ತು ದಿಕ್ಕು ಏನಾರು ಇತ್ತು ಅಂತಂದರೆ, ಅಥವಾ ಅಟ್ಟ ಇತ್ತು ಅಂತಂದರೆ, ಅದ್ಮೇಲೆ ಕಿಟಕಿ ಏನಾರು ಇತ್ತು ಅಂತಂದರೆ, ಒಂದು ತಾಮ್ರದ ಚೊಂಬು ತೊಗೊಂಡು, ದೊಡ್ಡದು ತಾಮ್ರದ ಚೊಂಬು ಅಥವಾ ಬಟ್ಟಲು ತೊಗೊಂಡು ಅದರೊಳಗಡೆ ಇಟ್ಟು ಅದನ್ನು ಎತ್ತಿಟ್ಬಿಡಿ ಮೂಲೆಯಲ್ಲಿ. ಅಥವಾ ನೀವೇನು ಮಾಡಿ ಅಂತಂದರೆ ಬಿಳಿ ಬಟ್ಟೆಯನ್ನು ತೆಗೆದುಕೊಂಡು ಅದನ್ನು ಕಟ್ಟಿ ಮೊಳೆ ಹೊಡೆದು ಅದನ್ನು ನೇತಾಕ್ಬೋದು. ನೋಡಿ, ಆ ಮನೇಲಿ ಯಾವ ರೀತಿ ಶುಭ ಕಾರ್ಯ ನಡೆಯುತ್ತೆ. ಮನೇಲಿ ಸಂಕಲ್ಪ ಮಾಡಿಬಿಟ್ಟು ಕಟ್ಟಿ ಕೆಲವೇ ದಿನಗಳಲ್ಲಿ ನಿಮಗೆ ಮನೇಲಿ ಗಂಡು ಬರ್ತಾ ಇಲ್ಲ ಅಥವಾ ಹೆಣ್ಣು
ಸಿಗ್ತಾ ಇಲ್ಲ ಅಂತ ಒತ್ತಾಡ್ತಾ ಇದ್ದಲ್ಲ, ಎಲ್ಲ ಹೆಣ್ಣು ಬರೋದು ಗಂಡು ಹೋಗೋದು ಎಲ್ಲ ಒಂದು ಮಾತುಕತೆ ಇತ್ಯರ್ಥ ಆಗಿ ಬೇಗ ಮದುವೆ ಆಗ್ಬಿಡುತ್ತೆ. ವಿತಿನ್ 6 to 1 year, 6 ತಿಂಗಳಿಂದ 1 ವರ್ಷದ ಒಳಗಡೆ ನಿಮ್ಮ ಕರ್ಮ ಏನಾದ್ರು ಕಳೆದಿತ್ತು ಅಂತಂದರೆ 1 ತಿಂಗಳಲ್ಲೇ ಮದುವೆ ಸೆಟ್ ಆಗಿಬಿಡುತ್ತೆ. ಬಟ್ ಈ ತಂತ್ರನ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿ ಮಿಸ್ ಮಾಡ್ಕೋಬೇಡಿ, ತುಂಬ ಚೆನ್ನಾಗಾಗುತ್ತೆ, ಮದುವೆ ಆಗೇ ಆಗುತ್ತೆ 200%. ಬಟ್ ನೀವು ಸಂಕಲ್ಪ ಮಾಡೋದು ಮುಖ್ಯ. ಸ್ಟ್ರಾಂಗಾಗಿ ನಂಗೆ ಮದುವೆ ಆಗುತ್ತೆ ಅಂತ ಕಾನ್ಫಿಡೆಂಟಲ್ಲಿ ನೀವು ಮಾಡಿ. ಹಂಗೆ ಆಗೇ ಆಗುತ್ತೆ, ತಂತ್ರ ಮಾಡ್ತಾಯಿದ್ದೀನಿ ನನಗೆ ಆಗೇ ಆಗುತ್ತೆ, ಈ ತಿಂಗಳಲ್ಲಂದರೆ ಮುಂದಿನ ತಿಂಗಳು ಆಗುತ್ತೆ ಅಂತ ಅಂದ್ಬಿಟ್ಟು ನೀವು ಸ್ಟ್ರಾಂಗಾಗಿ ಮಾಡಿ, ನೀವು ಖಂಡಿತ ಮದುವೆ ಆಗಿಲ್ಲ ಅಂತಂದರೆ ನೋಡಿ, ಗೊತ್ತಲ್ಲ, ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗ್ತದೆ. ಇದು ವಿಶೇಷವಾದ ತಂತ್ರದ ವಿಚಾರ. ಇನ್ನು ಹಣಕಾಸಿನ ಸಮಸ್ಯೆಯನ್ನು ನೀವು ಅಷ್ಟಲಕ್ಷ್ಮಿ ಅಂತ ತೆಗೆದುಕೊಂಡು ಬಗೆಹರಿಸುವ. ಜೀವನದ ಸಮಸ್ಯೆಗೆ ಯಂತ್ರ ಮಂತ್ರ ತಂತ್ರ ಶಿಬಿರ, ಈ ಒಂದು ಶಿಬಿರವನ್ನು ನೀವು ಅಟೆಂಡ್ ಮಾಡಿದ್ದೇ ಆಯಿತು ಅಂತಂದರೆ ನೀವು ಜೀವನದ ಎಲ್ಲ ಸಮಸ್ಯೆಗಳನ್ನು ಸುಲಭವಾಗಿ ನಿವಾರಣೆ ಮಾಡುವಂಥ ಒಂದು ಶಕ್ತಿಯನ್ನು ಬೆಳೆಸ್ಕೊತೀರಾ. ಗೊತ್ತಲ್ಲ, ನೀವು ಗಂಡ ಹೆಂಡತಿ ಸಮಸ್ಯೆ ಆಗಿರ್ಬೋದು, ಮತ್ತು ಕೋರ್ಟ್ ಕಚೇರಿಗಳ ಸಮಸ್ಯೆ, ಶತ್ರುಬಾಧೆ, ಸಮಾಜದಲ್ಲಿ ಉತ್ತಮ ಸ್ಥಾನಮಾನ ಸಿಗಲ್ಲ ಅಂತಂದರೆ ತಪ್ಪು ಡಿಸಿಷನ್ ತೊಗೊಂಡು ಜೀವನ ಹಾಳು ಮಾಡ್ಕೋ, ಅದು ಸರಿ ಹೋಗುತ್ತೆ. ಎಲ್ಲ ರೀತಿಯಂಥ ಸಮಸ್ಯೆಗಳು ನಿವಾರಣೆ ಆಗಿಬಿಡುತ್ತೆ ಅಂತಲ್ಲ. ಅದಕ್ಕೋಸ್ಕರ ಈ ಶಿಬಿರವನ್ನು ಇದು ತಿಂಗಳ ಕೊನೆ ಶನಿವಾರ ಭಾನುವಾರ 10 ಗಂಟೆಯಿಂದ 4 ಗಂಟೆವರೆಗೂ ಇರುತ್ತೆ. ಮತ್ತು ಈ ಒಂದು ಶಿಬಿರದಲ್ಲಿ ಏನು ಅಂತಂದರೆ ಮಂತ್ರ ದೀಕ್ಷೆ, ಆ ಒಂದು ಮಂತ್ರವನ್ನು ಇಟ್ಕೊಂಡ್ರೆ ರಾಮಬಾಣ ಇದ್ದಂಗೆ ಅದು ಎಂಥ ಸಮಸ್ಯೆ ಏನಾದರೂ ಕೂಡ ಅದೊಂದೇ ಮಂತ್ರ ಸಾಕು ಬಗೆಹರಿಸೋದಕ್ಕೆ. ಅದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀವಿ, ಮಂತ್ರ ದೀಕ್ಷೆಯನ್ನು ಕೊಡ್ತೀವಿ. ಮತ್ತು ಈ ಒಂದು ಕೋರ್ಸನ್ನು ನೀವು ಅಟೆಂಡ್ ಮಾಡಿದ್ದೇ ಆಯಿತು ಅಂತಂದರೆ ನೀವು ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಕಾಯಿಲೆ ಬೀಳೋದಿಲ್ಲ, ಅನಾರೋಗ್ಯದ ಸಮಸ್ಯೆ ಹೊರಟೋಗ್ಬಿಡುತ್ತೆ. ಲೈಫಲ್ಲಿ ಎಂಥ ಸಮಸ್ಯೆಗಳಿದೆ ಮತ್ತು 108 ಆಲೋಚನೆಗಳು ಹೊರಟೋಗ್ಬಿಡುತ್ತೆ, ಕೆಟ್ಟ ಆಲೋಚನೆಗಳು. ಮತ್ತು ಜೀವನದಲ್ಲಿ ತುಂಬ ಸಮಸ್ಯೆಗೆ ಓದಾಡ್ತಾ ಇದೆ, ಇನ್ಮೇಲೆ ಸಮಸ್ಯೆಗೆ ಮುಕ್ತಿ ಸಿಗುತ್ತೆ. ಈ ಒಂದು ಶಿಬಿರವನ್ನು ಅಟೆಂಡ್ ಮಾಡಿ ನಾನು ಹೇಳಿದ್ದು ಕೇವಲ 3 ನಿಮಿಷ ಮಾಡಿದ್ರೆ ಸಾಕು. ಇದು ನೀವು ನಿಮಗಾಗಿ ಮತ್ತು ನಿಮ್ಮವರಿಗಾಗಿ ಮತ್ತು ನಿಮ್ಮ ಸಮಸ್ಯೆಗಳ ಬರೆಯೋದಕ್ಕೋಸ್ಕರ ನೀವು ಮಾಡಿಕೊಳ್ಳಿ. ಮತ್ತು ಆ ಸಮಸ್ಯೆಗಳು ಬರದೇರಿಂದ ತಡೆಯೋದಕ್ಕೋಸ್ಕರ ಈ ಒಂದು ಮುದ್ರಾ ಯೋಗವನ್ನು ನೀವು ಅಟೆಂಡ್ ಮಾಡಿ. ಮುದ್ರಾ ಶಿಬಿರ, ಮುದ್ರೆ ಕೊಡೋರಿಗೆ ಹೇಳ್ಕೊಡಿ. ಮುದ್ರೆ ನೀವು ಹೇಳ್ಕೊಟ್ಬಿಡ್ತು ಅಂತಂದ್ರೆ ಒಂದು ಮುದ್ರೆ ಸಾಕು, ನಿಮ್ಮ ಎಲ್ಲ 108 ಕಾಯಿಲೆಗಳಿದ್ದಕ್ಕೆ ನಿವಾರಣೆ ಆಗುತ್ತೆ. ಒಂದೇ ಮುದ್ರೆ, ಎಲ್ಲ ಮುದ್ರೆನೂ ತಿಳಿಸ್ಕೊಳ್ಬೋದು. ಬಟ್ ಅಂತಂದರೆ ಒಂದು ಮುದ್ರೆಯಲ್ಲಿ ಎಲ್ಲ ಬಗೆಯಿರುತ್ತೆ, ಅದನ್ನ ಮುದ್ರೆ ಮಾಡಿ. ಹಿಂದೆ ಕಾಯಿಲೆಗಳು ಹೊರಟೋಗುತ್ತೆ ಬಂದಿರೋದು, ಮುಂದೆ ಆ ಸಮಸ್ಯೆ ಆ ಕಾಯಿಲೆಗಳು ಬರೋದಿಲ್ಲ. ಎಂಥ ನೋವಿದ್ರೆ ವಿತಿನ್ 30 to 1 ನಿಮಿಷದಲ್ಲಿ ನಿಮಗೆ ಆ ಶಿಬಿರದಲ್ಲಿ ನಿಮಗೆ ತೋರಿಸ್ತೀನಿ ನಾನು, ಇಲ್ಲ ಅದು ಗುಣ ಆಗಿದೆ ಅಂತ ನೀವೇ ಹೇಳ್ತಾರೆ. ನಾನು ಮಾಡಲ್ಲ, ನಿಮ್ಮ ಕೈಲಿಂದ ಮಾಡಿಸ್ತೇನೆ ಅಂತ ಒಂದು ಅದ್ಭುತವಾದಂಥ ಒಂದು ಬ್ರಹ್ಮವಿದ್ಯೆಯನ್ನು ಹೇಳ್ಕೊಡ್ತೀನಿ. ನಿಮ್ಮ ಹಳೆ ಚಿಂತೆ ಎಲ್ಲ ಕಿತ್ತು ಬಿಸಾಕ್ಬಿಡ್ತಾರೆ, ನೀವು ದೂರ ಕಳಿಸ್ತಾ ಇರ್ತಾರೆ. ನೀವು ಇಂಥ ಒಂದು ಅದ್ಭುತವಾದಂಥ ಯಂತ್ರ ಮಂತ್ರ ಶಿಬಿರವನ್ನು ಅಟೆಂಡ್ ಮಾಡಿ ನಿಮ್ಮ ಸಮಸ್ಯೆಗಳನ್ನೆಲ್ಲ ಲೈಫಲ್ಲಿ ಒಂದು ಸರಿ ಅಟೆಂಡ್ ಮಾಡಿ. ಭಾಳಷ್ಟು ಜನ ಇವೆಲ್ಲ ಅಟೆಂಡ್ ಮಾಡಿ, ಅದು ಕುಂಡಲಿನಿ ತಂತ್ರ ನಾನು ಹೇಳ್ಕೊಡ್ತಾ ಇರೋದು ಇವಾಗ ಯಂತ್ರ ಮಂತ್ರ ತಂತ್ರ. ಇದನ್ನು ನೀವು ಅಟೆಂಡ್ ಮಾಡಿ ನಿಮ್ಮ ಸಮಸ್ಯೆಗಳೆಲ್ಲ ಕೂಡ ಸಂಪೂರ್ಣವಾಗಿ ಬಗೆಹರಿದೋಗ್ಬಿಡುತ್ತೆ ಅಂತಲ್ಲ. ಇದು ವಿಶೇಷವಾದಂಥ ಒಂದು ಶಿಬಿರದ ವಿಚಾರ. ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆ. ಅಲ್ಲಿವರೆಗೂ